ಡಾಕ್ಟರ್, ಇವತ್ತು ಕ್ರಿಟಿಕಲ್ ಕೇರ್ಗೆ ಒಬ್ಬ ಪೇಷಂಟ್ ಬಂದ್ರೆ, ಅಡ್ಮಿಟ್ ಆದ್ರೆ ಅವ್ರು ನಿಜವಾಗ್ಲೂ ಉಳಿತಾರಾ? ಇದು ನಾವು ದಿನನಿತ್ಯ ಈಗ ಉತ್ತರಿಸುವಂತ ಪ್ರಶ್ನೆ. ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪೇಷಂಟ್ ICUಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೀವ ಭಯ ಇದೆ, ಇದರಲ್ಲಿ ಬೇರೆ ಮಾತಿಲ್ಲ. ಓಕೆ, ಯಾಕಂದ್ರೆ ಸುಮ್ಮನೆ ವಾರ್ಡಲ್ಲಿ ಚಿಕಿತ್ಸೆ ಕೊಡುವಂಥ ಪೇಷಂಟ್ಸ್ನ ಯಾರು ICUಲಿ ಇಟ್ಕೊಳ್ಳೋದಿಲ್ಲ. ಸೊ ಜೀವ ಭಯ ಇದ್ದಾಗ ಈಗ ಚಿಕಿತ್ಸೆ ಫಲಕಾರಿ ಆದರೆ ಜೀವ ಉಳಿತದೆ, ಫಲಕಾರಿ ಆಗದಿದ್ದರೆ ಜೀವ ಉಳಿಯೋದಿಲ್ಲ. ಬಟ್ ಏನಂತ ಹೇಳಿದ್ರೆ, ಬರೀ ICUಗೆ ಅಡ್ಮಿಟ್ ಆಗ್ತಿದ್ದಾರೆ ಅಂದ ಮಾತ್ರಕ್ಕೆ ಪೇಷಂಟ್ ಉಳಿಯೋದೇ ಇಲ್ಲ ಅನ್ನತಕ್ಕಂಥದ್ದು ತಪ್ಪು ಕಲ್ಪನೆ. ಯಾಕಂದ್ರೆ ಇವತ್ತು ನಮ್ಮ ಜನರ ಒಂದು ಮನಸ್ಥಿತಿ ಆಗ್ಬಿಟ್ಟಿದೆ. ICUಗೆ ಒಬ್ಬ ಪೇಷಂಟ್ ಹೋಯ್ತು ಅಂತ ಹೇಳಿದ್ರೆ 50-50, ಕೆಲವರಂತೂ ಇಲ್ಲ ಅನ್ನೋ ಒಂದು ನಿಲುವಿಗೆ ಬಂದು ನಿಂತಿದ್ದಾರೆ. ಖಂಡಿತ, ಯಾಕಂದ್ರೆ ಇದು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನೀವು ಒಂದು 15-20 ವರ್ಷದ ಹಿಂದೆನೂ ತಗೊಂಡ್ರು ಕೂಡ ಅವಾಗ ಕ್ರಿಟಿಕಲ್ ಕೇರ್ ಅಂತಕ್ಕಂಥದ್ದು ಏನು ಒಂದು ಫೀಲ್ಡ್ ಇತ್ತು, ಅಷ್ಟು ಅಡ್ವಾನ್ಸ್ ಆಗಿರಲಿಲ್ಲ ಆಲ್ ಓವರ್ ದ ವರ್ಲ್ಡ್. ಬಟ್ ಇವಾಗ ಏನಾಗ್ತಿದೆ, ಲಾಸ್ಟ್ ಒಂದು 10-15 ವರ್ಷದ 20 ವರ್ಷದಲ್ಲಿ ಏನಾಗಿದೆ, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಈಗ ಒಂದು ಸೀರಿಯಸ್ ಅಂದರೆ ಮಾತ್ರಕ್ಕೆ ಪೇಷಂಟು ಸತ್ತೇ ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಚಿಕಿತ್ಸೆ ಫಲಕಾರಿ ಆಗದಿದ್ದರೆ ಬೇರೆ ವಿಷಯ, ಅದಕ್ಕೆ ಹಲವಾರು ಕಾರಣಗಳಿರುತ್ತೆ, ಅದನ್ನು ನಾವು ಡಿಸ್ಕಸ್ ಮಾಡಿದ್ರೆ ಆಯ್ತು. ಬಟ್ ಇವಾಗ ಏನಂತ ಹೇಳಿದ್ರೆ, ಒಂದು ಪೇಷಂಟ್ ICUಗೆ ಬಂದ ಮಾತ್ರಕ್ಕೆ ಓಕೆ ಉಳಿಯೋದೇ ಇಲ್ಲ, ಸತ್ತೇ ಹೋಗ್ತಾರೆ ಅನ್ನತಕ್ಕಂಥದ್ದು ತಪ್ಪು ಕಲ್ಪನೆ. ನಾವು ಬಹಳಷ್ಟು ಪೇಷಂಟ್ಸ್ ನೋಡಿದ್ದೀವಿ. ನಮ್ಮಲ್ಲಿ ಒಂದು ಪೇಷಂಟ್ 110 ದಿವಸ ವೆಂಟಿಲೇಟರ್ ಮೇಲೆ ಇದ್ದು, ಇವಾಗ ಕೋವಿಡ್ ಟೈಮಲ್ಲ H1N1 ಅಂತಕ್ಕಂಥದ್ದು ಒಂದು ಮಹಾಮಾರಿ ಬಂದಿತ್ತು ಅವಾಗ, ಒಂದು ಸುಮಾರು ವರ್ಷದ ಹಿಂದೆ. ಆ ಟೈಮಲ್ಲಿ ನಾವು ಒಂದು 110 ದಿವಸ ವೆಂಟಿಲೇಟರ್ ಮೇಲಿದ್ದು ಪೇಷಂಟು ನಡ್ಕೊಂಡು ಮನೆಗೆ ಹೋಗಿ, ಇವತ್ತು ಅವರು ಏನೋ 2 ಸಿಟಿ ಬಸ್ ಬದಲಾಯಿಸಿ ಕೆಲಸಕ್ಕೂ ಹೋಗ್ತಾ ಇದ್ದಾರೆ ಅವರು. ಸೊ ಏನಂದ್ರೆ, ಜನರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಎಸ್ ಖಂಡಿತ ಜೀವ ಭಯ ಇದೆ, ಬಟ್ ತುಂಬಾನೇ ಏನು ಉಪಯೋಗ ಇಲ್ಲ ಚಿಕಿತ್ಸೆ ಕೊಡ್ದೇನೆ ಪೇಷಂಟ್ ಪ್ರಾಣ ಹೋಗುತ್ತೆ ಅಂತ ತಪ್ಪು ಕಲ್ಪನೆ ಬೇಡ ಅಂತ. ಕ್ರಿಟಿಕಲ್ ಕೇರ್ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಾಯ್ತಂದ್ರೆ ಹೇಗಿರುತ್ತೆ ಕ್ರಿಟಿಕಲ್ ಕೇರು, ಆ ಚಿಕಿತ್ಸೆ ಹೇಗಿರುತ್ತೆ? ಕ್ರಿಟಿಕಲ್ ಕೇರ್ ಅಂದ್ರೆ ಒಂದು ತೀವ್ರ ನಿಗಾ ಘಟಕ ಅಂತ ಕರಿತೀವಿ. ಇದ್ರ ಬೇಸಿಕಲಿ ಒಂದು ICU ಒಂದು ಜಾಗ. ಬಟ್ ಏನಂತ ಹೇಳಿದ್ರೆ, ಜಾಗ ಒಂದು ಮಾತ್ರಕ್ಕೆ ನಾವು ಬೋರ್ಡ್ ಹಾಕಿದ್ರೆ ICU ಆಗೋದಿಲ್ಲ. ICU ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಇಟ್ಸ್ ಅ ಟೀಮ್ ವರ್ಕ್. ನಾವು ಅದಕ್ಕೆ ಆದ ಒಂದು ಡಾಕ್ಟರ್ಸ್ ಇರ್ತಾರೆ, ಥೆರಪಿಸ್ಟ್ಗಳಿರ್ತಾರೆ, ನರ್ಸಸ್ ಇರ್ತಾರೆ. ಇವಾಗ ICU ಅಂತ ಹೇಳಿದ್ರೆ ಒಂದೊಂದು ಬೆಡ್ಡಿಗೂ ವೆಂಟಿಲೇಟರ್ ಸವಲತ್ತು ಇರಬೇಕು, ಆಕ್ಸಿಜನ್ ಸವಲತ್ತು, ಡಯಾಲಿಸಿಸ್ ಮಾಡುವಂಥ ಸವಲತ್ತು ಇರಬೇಕು. ಸೊ ಈಗ ಒಂದು ಬೆಡ್, ಈಗ ವಾರ್ಡ್ ಬೆಡ್ಡಿಗೂ ICU ಬೆಡ್ಡಿಗೂ ಇದು ಒಂದು ಮಾನಿಟರ್ ಅಂತ ಇರುತ್ತೆ. ಅಲ್ಲಿ 24 ಗಂಟೆ ನರ್ಸಸ್ ಅಲ್ಲಿ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಪೇಷಂಟಿಗೆ ಎದುರುಗಡೆನೆ ಒಬ್ರು ನಿಂತ್ಕೊಂಡೇ ಇರ್ತಾರೆ ಯಾವಾಗಲೂ ಕೂಡ. ಏನೇ ನಡೀತಾ ಇದೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಡಾಕ್ಟರ್ಸಿಗೆ ತಿಳಿಸ್ತೀವಿ. ಅಲ್ಲಿರುವಂಥ ಡಾಕ್ಟರ್ಸ್ಗಳು ಅಷ್ಟೇ ಅಂತ ಹೇಳಿದ್ರೆ, ದಿವಸಕ್ಕೆ ಈಗ ಮಾಮೂಲಿ ವಾರ್ಡಲ್ಲಿ 1-2 ಸರಿ ಬರ್ತಾರೆ ಡಾಕ್ಟರ್ಸ್, ನೋಡಿಬಿಟ್ಟು ನರ್ಸಸ್ಸಿಗೆ ಈ ರೀತಿ ಚಿಕಿತ್ಸೆ ಕೊಡಬೇಕಂತ ಹೇಳಿ ಹೋಗ್ತಾರೆ. ಇದು ಹಾಗಾಗೋದಿಲ್ಲ. ICUನಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಆಗುವಂಥ ಬದಲಾವಣೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಗಮನಿಸಿದ ನಂತರ ಅದರಲ್ಲಿ ಬರುವಂಥ ಬದಲಾವಣೆಗಳಿಗೆ ಯಾವ ರೀತಿ ಚಿಕಿತ್ಸೆಯಲ್ಲಿ ಮಾರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ಕಂಟಿನ್ಯೂಸ್ ಅದು ನಡೀತಾ ಇರಬೇಕು. ಯಾಕಂತ ಹೇಳಿದ್ರೆ, ಈಗ ಪೇಷಂಟಿಗ ಸಾಮಾನ್ಯವಾಗಿ ಈಗ ನಮ್ಮಲ್ಲಿ ಹಾರ್ಟ್ ರೇಟ್ ಏನು 70-80 ಅಂತ ಹಾರ್ಟ್ ರೇಟ್ ನಾವು ಹೇಳ್ತಿರ್ತೀವಿ. ICUನಲ್ಲಿ ಯಾರೋ ಒಂದು ಪೇಷಂಟ್ ಇತ್ತು, ಅದು ಹಾರ್ಟ್ ರೇಟ್ ಒಂದು 90 ಅಂತ ತಿಳ್ಕೊಳ್ಳಿ. ಒಂದು ನೆಕ್ಸ್ಟ್ ಅರ್ಧ ಗಂಟೆ 1 ಗಂಟೆಯಲ್ಲಿ 90 ಇರೋ ಹಾರ್ಟ್ ರೇಟ್ 110ಕ್ಕೆ ಬಂತು, 120ಕ್ಕೆ ಬಂತು. ಆ ಚಿಕ್ಕ ಬದಲಾವಣೆಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿ ಇದಕ್ಕೆ ಏನು ಕಾರಣ ಇರಬಹುದು. ಸಿಂಪಲ್, ಇವಾಗ ಒಂದು 99ರಿಂದ 100 ಡಿಗ್ರಿ ಟೆಂಪ್ರೇಚರ್ ಬದಲಾದ್ರೂ ಕೂಡ ಹಾರ್ಟ್ ರೇಟ್ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ನೋವು ಜಾಸ್ತಿ ಆಯಿತು, ಆತಂಕ ಆದರೂ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇದು ಸರಳವಾದ ವಿಷಯಗಳು. ಆನ್ ದ ಅದರ್ ಹ್ಯಾಂಡ್, ಒಳಗಡೆ ಏನೋ ನೆಕ್ಸ್ಟ್ ಶುರು ಆಗ್ತಾ ಇದೆ, ಜೀವಕ್ಕೆ ಕುತ್ತು ತರುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಅದೊಂದು ರೆಡ್ ಫ್ಲಾಗ್. ನಾವು ಅವಾಗನ್ನ ಕೂಡಲೇ ಅದನ್ನ ನಾವು ಹಿಡಿದುಕೊಂಡು ಏನು ಕಾರಣ ಇರ್ಬೋದು ಅಂತ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಒಂದು ಚಿಕಿತ್ಸೆಯಲ್ಲಿ ಬದಲಾವಣೆಗಳನ್ನ ಮಾಡಿದ್ರೆ ಓಕೆ, ಅದನ್ನ ಅಲ್ಲೇ ತಡೆದ್ಬಿಟ್ಟು ಪ್ರಾಣ ಉಳಿಸ್ಲಿಕ್ಕೆ ಸಹಾಯ ಆಗುತ್ತೆ.